ನೋಡು ಮುಖ್ಯಮಂತ್ರಿ ಆಗೀನಿ, ಪ್ರಧಾನ ಮಂತ್ರಿ ಆಗೀನಿ, ಪೊಲೀಸ್ ಆಗೀನಿ, PSI ಆಗೀನಿ, ಟೀಚರ್ ತೆಗೀನಿ, ಬಸ್ನ್ಯಾಗ ಕಂಡಕ್ಟರ್ ತೆಗೀನಿ, ಒಂದ್ ಜಾಗದಾಗ ಆಗಿಲ್ಲ. ನೀ ಹೆಂಗ ಮಾಡುದೇನು? ಎಲ್ಲಾ ತಲೆ ಆದ್ರ ಮನಿಗೆ ಬಂದ್ರ ಎಲ್ಲಾ ತಲೆ ಆಗ್ಯಾಳ ತಮ್ಮ. ಇದು ಬೇರೆ ಬೇರೆದ್ ಬಿಡ. ಎಲ್ಲಾ ತವದಲ್ಲಿ ಆದ್ರೂ ಒಂದ್ ಇದ್ರಾಗ ಆಗಿಲ್ಲ. ಇವ್ರು ರವ್ ಹೋಗಿಲ್ಲ ಅಲ್ಲಿ. ಎಲ್ಲಿ ಹೋಗಿಲ್ಲ? ಅಗ್ನಿಶಾಮಕದೊಳಗ ಇವ್ರ ರೌಡ್ ಚಾರ್ಜ್ ಇಲ್ಲ. ಯಾಕೆ ತಗೊಂಡಿಲ್ರಿ ಇವ್ರ ರವಾಣ? ಹೆಣ್ಮಕ್ಳಂದ್ರ ಬರೀ ಬೆಂಕಿ ಹಚ್ಚುದಾಗದ ಇರ್ತೈತ್ರಿ ಇವ್ರದ್ದು. ಹೆಣ್ಮಕ್ಳಂದ್ರ ಬೆಂಕಿ ಹಚ್ಚುದಾಗದಿರ್ತದ. ಇವ್ರ 6,000 ಅಲ್ಲಿ ಆದರ್ಡ ಸಹಿತ ಹಚ್ತಾರ ಅಂತ ಹೇಳ್ಕೆ ನಿಮ್ಮ ಅವ್ರ ಅಗ್ನಿಶಾಮಕದೊಳಗೆ ತಗೊಂಡಿಲ್ಲ. ಅಗ್ನಿಶಾಮಕದೊಳಗ ಬಿಟ್ಟಾರಕಿನ್ನ ಎಲ್ಲಿ ಆದ್ರೂ ನಿಮ್ಮ ಅವು ಬಂದಿಲ್ಲ. ನನಗ ಕಂಬಾಗಿ ಸುರೇಶ ಎಲ್ಲಿ ಬೇಕಾದಲ್ಲಿ ಪರ್ಮಿಷನ್ ಅದ ತಂಗಿ. ನನಗ ನೀ ಏಸ್ ಕಾಲಕ್ಕೂ ಕಡಿಮೆ ಆಗೋದಲ್ಲ. ಇನ್ನ ನಿಮ್ಮ ಅವಳ ಕಡಿಮೆ ಆಗಿ ಹೋಗ್ತಾಳ. ಆಕಿ ಒಂದ್ ಕನಸು ಬಿದ್ದೈತಿ ತಮ್ಮ. ಅಂದ್ರ ಚಾರ್ಜ್ ಅಂದ್ರ ನಮ್ಮ ಅವ್ಗ ಐತಿ, ಮತ್ತ ನಿನಗೇಲಿ ಚಾರ್ಜ್ ಐತಿ ಅಂತ ಕೇಳ್ತಾಳ. ಅಂದ್ರ ಈಗ ಗಣಪತಿ ಬಂದೈತಿರ್ಲ, ನಾಳೆ ಕುಂದ್ರಸು. ಗಣಪಣಿ ಇವತ್ತು ಕುಂದ್ರಸ್ತಾರ. ಇವತ್ತು 7 ತಾರೀಕು ಟೈಮ್ 1 ಗಂಟೆ ಆಯ್ತು. ಇವತ್ತು ಕೂಡಿಸ್ತಾರ. ಸಾಯಂಕಾಲ 7 ಗಂಟೆಗಾಗ್ಲಿ 6 ಗಂಟೆಗೆ ಮನಿ ಒಳಗ ಕೂಡಿಸ್ತಾರ. ಗಣಪತಿನ ತರಬೇಕಾದ್ರೆ ಒಂದು ಪ್ಯಾಂಟಿನ ಪೀಶಾಗ ತಂದಿಲ್ಲ, ಒಂದ್ ಅಂಗಿ ದರ್ಬಿ ಒಳಗ ತಂದಿಲ್ಲ, ದೋತ್ರ ಪಡಿ ಒಳಗ ತಂದಿಲ್ಲ. ಅಂದ್ರೆ ನಮ್ಮ ಅವನ ಜಂಪರ್ದಾಗ ಯಾಕೆ ತಂದಾರ ನಿನ್ನ ಗಣಪನ? ಈಕಿ ಕೇಳ್ತಾಳೆ, ಈಕಿ ಜಂಪರ್ ದ್ವಾಡದಾಗ್ಯದ. ನಮ್ಮ ಅವನ ಜಂಪರ್ದಾಗ ಯಾಕೆ ತಂದಿರ? ವಿದ್ಯಾ ಬಹಳ ವಿಚಾರ ಮಾಡುವಂತ ಮಾತದ. ಹೌದೌದ್ರಿಪ್ಪ. ಈ ಜಂಪರ್ ಕೊಟ್ಟವ್ರು ಯಾರು? ಚಾಜ ನಿನಗ ಯಾರು ಕೊಟ್ಟಾರ್ರಿ? ನಮ್ಮ ಅಪ್ಪನರ್ಲೆ ಪರಮಾತ್ಮನಲ್ಲ. ನಮ್ ಪರಮೇಶ್ವರ ಕೊಟ್ಟಾನ. ತಂಗಿ ಏನಾಗಿತ್ತಂದ್ರ ಪರಮಾತ್ಮ ಏನ್ ಮಾಡಿದ? ನೀ ಒಂದು ದಗದ ಬೇರೆ ಮಾಡಿದ್ದಿ. ಏನ್ ಮಾಡಿದ್ರಿ? ಏನ್ ಮಾಡಿದಳಂದ್ರ ವಿದ್ಯಾ, ನಾನು ಪರಮಾತ್ಮ ವಿದ್ದಾಡಕ್ ಹೋಗಿದ್ದ. ಅವಾಗ ಏನ್ ಮಾಡಿದಳಪ್ಪ ಅಂದ್ರ ಒಂದು ಕೆಲಸ ಮಾಡಿದಳು ಮನಿ ಒಳಗ. ಏನ್ ಮಾಡಿರಪ್ಪ ಅಂತ ಕೆಲಸ? ಏನ್ ಮಾಡಿದಳು ತಮ್ಮ? ನನ್ನ ಬೆವರಣಿದಿಂದ ಮಣ್ಣಿನಿಂದ ಏನ್ ಮಾಡಿದಳು? ಒಂದು ಮಂಗಲ ಮೂರ್ತಿ ಅಂತ ತಯಾರು ಮಾಡಿದಳು. ಮಂಗಳ ಮೂರ್ತಿ ಅಂತ ತಯಾರು ಮಾಡಿದಳು. ಹೌದೌದ್ರಲ್ಲಪ್ಪ. ಅದಕ್ಕೆ ಎಲ್ಲಾ ತರ ಕೈಯ ಕಾಲ ಮತ್ತು ಕಣ್ಣ ಮೂಗ ಎಲ್ಲೆಲ್ಲ ಮಾಡಿದಳು. ಇವ್ರವ್ವ ಮೇನ್ 3 ಸ್ವಾಮಾನ ಮರ್ತ ಬಿಟ್ಟಳ್ರಿ. ನಾಚಿಕೆ ಬಂದತ್ತೆ ಏನ ಮಾಡಾಕ್ರಿ? ಮತ್ತ ಇಕೇರ ಮಾಡ್ಬೇಕಾಗಿತ್ತಲ್ಲ ವಿದ್ಯಾರ ಹೋಗ್ಕೇರಿಂದ. ಇದಕ್ಕೆ ಮಂಗಳ ಮೂರ್ತಿ ಅಂತ ಹೆಸರು ಯಾಕೆ ಬಿತ್ತ? ಇದು ಪೈಲೆ ಪ್ರಥಮದ ಗಂಡ ವಂಶಿದ್ದಿಲ್ಲ. ಇದು ಸುಗಡಿ ಆಕಾರ ಇತ್ತು. ಸುಗಡಿ ಆಕಾರ. ತಳಿಗೇನು ಏನ್ ಮಾಡಿದ್ರು ಅಂದ್ರ 3 ಜೋಡಣ ಮರ್ತ ಬಿಟ್ಟಿದ್ರು ಇವ್ರು ಪಾರವ್. ನಾಚಿಕೆ ಬಂದತ್ತೆ, ನಾಚಿಕೆ ಮಾಡಾಕ. ಅವಾಗ ಏನಾಗಿ ಬಿಡ್ತಿ ಮಾಸ್ತರ್? ಹೆಣ್ಣಿನ ಆಕಾರ ಆತು. ಅವಾಗ ಮಂಗಳ ಮೂರ್ತಿ ಅಂತ ಹೇಳಿಕೆಂದು ನಾಮಕರಣ ಮಾಡಿದ್ರು. ಹೌದು, ಕರೆ ಐತ್ರಿ. ಮಂಗಳ ಮೂರ್ತಿ ಅಂತ ನಾಮಕರಣ ಮಾಡಿದ್ರು. ಈಕೇನ್ ಮಾಡಿದ್ರು? ಹೋಗಿ ಜಳಕ ಮಾಡ್ತಾನ ಅಂತೇಳಿ ಬಚ್ಚಲದಾಗ ಹೋದ್ರು. ಆ ಕೈ ಒಳಗ ಕೂಸಿನ ಕೈಯಾಗ ಒಂದು ಬೆತ್ತವಣ್ಣ ಕೊಟ್ಟಳು. ಹೌದ್ರಪ್ಪ. ನಾ ಜಳಕ ಮಾಡ್ತಾನು, ಯಾರ ಬಂದ್ರ ನಾನು ಪರ್ಮಿಷನ್ ಇಲ್ಲಾರ್ದ ಬಿಡಬಾರ್ದು ಅಂತ ಹೇಳಿ ಮಗುವಿಗೆ ಹೇಳಿಬಿಟ್ಲು. ಅವಾಗ ಪರಮಾತ್ಮ ಯಥಾ ಪ್ರಕಾರ ವಿದ್ದಾಡಿಕೆಯಿಂದ ಗಜಾಸುರ ದೈತ್ಯನ ಹೊಡೆದ ಮನಿಗೆ ಬಂದ. ಮನಿ ಮಾರಕ್ಕಿದ್ದ ಮನಿಗೆ ಬಂದ. ಹೌದ್ರಿ. ಕೂಸು ಅಡ್ಡಗಡಿತ್ರಿ ಬಡಿಗೆ ತಗೊಂಡ. ನಮ್ಮ ಅವು ಪಾರ್ವತಿ ಒಳಗ ಜಳಕ ಮಾಡಾಕೈತ್ಯಾಳ. ನೀ ಯಾವ ಎದಕ್ ಹೊಕ್ಕಿ ಒಳಗ? ಹೌದಲ್ಲ ಹೇ ಅಂದವ್. ಅಲ್ಲೋ ಮನಿ ನಂದೈತಿ, ಮನಿ ಮಾಲಕನ ಅದನ. ಪಾರ್ವತಿ ನನಗ ಬಂದ ಬೇಕಾಗಿ ಲಗ್ನ ಮಾಡ್ಕೊಂಡಾಳ. ಹೌದ್ರಿ. ನಾನು ಹೇಳ್ತಿದ್ದಾಳ. ನೀ ಯಾವ ಕೇಳ್ತಿ? ಸರಿ ಅಂದವ್. ಇದೆಯಲ್ಲಿ ಕೈಲಾಸದಾಗ ಅದ ಯಾವ ರೇವಿದ್ದು ಮತ್ತಿದ. ಹೌದೌದ್ರಲ್ಲ. ಅವಾಗ ಏನ್ ಮಾಡಿತ್ತದು? ಏನ್ ಮಾಡ್ತ್ರಿ? ಪರಮೇಶ್ವರಗ ಮಂಗಳ ಮೂರ್ತಿಗೆ ವಿದ್ದು ಚಾಲು ಆಯ್ತು. ಚಾಲು ಆತ್ರಲ್ಲ ವಿದ್ದ. ಪರಮಾತ್ಮ ಏನ್ ಮಾಡಿದ? ಇದು ಜಗತ್ತದೊಳಗ ಮೆರೆಯಂಗಿಲ್ಲ, ಜಗತ್ತದೊಳಗ ಎಲ್ಲಿ ಮೆರೆಯಂಗಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ? ಇದರ ಶಿರಚ್ಛೇದನವನ್ನ ಮಾಡಿದ. ಶಿರಚ್ಛೇದನ ಮಾಡಿಬಿಟ್ಟ. ಶಿರಚ್ಛೇದನ ಮಾಡಿದ. ರುಂಡ್ ಒಂದು ತಟ್ಟಿಗೆ ಬತ್ತು, ದಡ ಒಂದು ತಟ್ಟು ಬಿತ್ತು. ಹೌದ್ರಿಪ್ಪ. ಬೇದ್ದು ಕೂಡಲೇ ದಗದ ಗುದುಮರಿ ಹಿಡಿತು. ಪಾರ್ವತಿಗೆ ಹೋಗಿ ಸುದ್ದಿ ಮುಡಿತು. ಸುದ್ದಿ ಮುಟ್ಟಿದಾಗ ಏ ಪರಮಾತ್ಮ, ಪತಿದೇವ ಅಂತ ಕಾಲ ಮೇಲೆ ಬಿದ್ದು ಉಳ್ಳಾಡ್ತಾಳ. ಏ ಪರಮಾತ್ಮ, ನನ್ನ ಕೂಶಿನ ರುಂಡಿ ಹೆಂಗಿತ್ತ ಹಂಗ ಹಚ್ಚಿ ಕೊಡು. ಹೌದಲ್ಲ. ಅವ ಹೇಳಿದ ಪರಮಾತ್ಮ ತ್ರಿಕಾಲ್ಜ್ಞಾನಿ ಮನುಷ್ಯ ಇದ್ದ. ಏ ಪಾರವ್ವ, ಏ ಪಾರ್ವತಿ, ನಾ ಇಲ್ಲಾರ್ದಾಗ ನೀ ತಯಾರು ಮಾಡಿ ಅಂದ್ರ ನಿಂದ ನೀ ಹಚ್ಕೋ ಅಂದವ್. ನಿಂದ ನೀ ಹಚ್ಕೋ ಅಂದ್ರ ನೀವೇನ್ರ ಬೇರೆ ತಿಳ್ಕೊಂಡ್ರಿ ಅಂದ್ರೆ ಏನೋ, ನಿನ್ನ ರುಂಡ ನೀನ ಹಚ್ಕೋ ನಿನ್ನ ಮಗಂದ. ಹೌದೌದ್ರಲ್ಲ. ನಿನ್ನ ಮಗನ ರುಂಡ ನೀ ಹಚ್ಕೋ ಅಂದಾಗ ಇವ್ರು ರವ್ವಣ ಟಾಕೆ ಸಲ್ಲಾತ್ರಿ ಪಾರವ್. ಹೌದೌದ್ರಿ. ಪಾರ್ವತಿ ಟಾಕೆ ಸಲ್ಲಾತು. ಅವಾಗ ಕೆಲಸ ಆಗ್ಲಿಲ್ಲ. ಏ ಪತಿದೇವ ಪರಮಾತ್ಮ, ಹೌದ್ರಿ, ನೀ ಜಗದ ಬರ್ತದಿ, ಸೃಷ್ಟಿಕರ್ತದಿ, ದೊಡ್ಡವದಿಪ್ಪ, ನಿನ್ನ ಮುಂದೆ ನಾ ದೊಡ್ಡಕ್ಕೆ ಅಲ್ಲ. ಹೌದ್ರ. ನನ್ನ ಕೂಶಿನ ರುಂಡ ಹಚ್ಚೋ ಪರಮಾತ್ಮ ಅಂದಾಗ ಪರಮಾತ್ಮ ಏನ್ ಮಾಡಿದ? ತನ್ನ ಶಿಷ್ಯರಾಗಿರ್ತಕ್ಕಂಥ ನಂದಿ ಒಳಗದಾನ್ರಿ ನಮ್ಮ ನಂದಿ ಬಸವಣ್ಣ. ಹೌದ್ರಲ್ಲ. ನಂದಿ ಬಸವಣ್ಣನ ತನ್ನ ಗಣಾದಿಗಳನ್ನು ಎಲ್ಲಿ ಕಳಿಸಿದ? ಉತ್ತರ ದಿಕ್ಕಿಗೆ ಕಳಿಸಿದ. ಹೌದ್ರಿಪ್ಪ. ಉತ್ತರ ದಿಕ್ಕಿಗೆ ಒಂದು ಆಣಿ ಮಾಡ್ಕೊಂಡಿರ್ತದ. ಆ ಆಣಿ ರುಂಡವನ್ನು ಹೊಡೆದು ತಗೊಂಡು ಬಾ ಅಂತ ಹೇಳಿಕೆಯಿಂದ ಕಳಿಸಿಬಿಟ್ಟ ಪರಮಾತ್ಮ ಆಜ್ಞೆವನ್ನ ಮಾಡಿ. ಹೌದೌದ್ರಲ್ಲ.
ಅವಾಗ ರುಂಡವನ ಹೊಡೆದು ತಗೊಂಡು ಬಂದ್ರು. ಅವಾಗ ಪರಮಾತ್ಮ ಏನ್ ಮಾಡಿದ ತಮ್ಮ, ಅದೇನು ದಡ ಉಳಿದಿತ್ತಲ್ಲ ಆ ದಂಡಕ್ಕೆ ಏನ್ ಮಾಡಿದ, ರುಂಡವನ ತಂದು ಹಚ್ಚಿದ. ಹಚ್ಕೆರಿದ ಒಂದು ಕೆಲಸ ಮಾಡಿದ ನಮ್ಮಪ್ಪ. ಏನ್ ಮಾಡ್ತಾನೆಪ್ಪ, ಆ ರುಂಡಕ್ಕ ದಡಕ ರುಂಡವನ್ನ ಹಚ್ಚಿ ಗಣಗಳಪತಿ ಗಣಪತಿ ಸಿದ್ಧಿ ವಿನಾಯಕ ಏಕದಂತ ಲಂಬೋದರ ವಕ್ರತುಂಡ ಮತ್ತ ಇದು ಅಲ್ಲದ ವಿಘ್ನೇಶ್ವರ 21 ನಾಮಕರಣ ಇಟ್ಟ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ. ಹೌದ್ರಿಪ್ಪ. ಇವ್ರವಾಗ ಚಿಂತಿ ಬಿತ್ರಿ, ಹೇ ಪರಮಾತ್ಮ, ಹೇ ಪತಿದೇವ, ಅಲ್ಲ ನಾನೊಂದ್ ಈಟ್ ಏನ್ರ ಚಾಜ ಇಡಲ್ಲ. ಹೌದ್ರಿ. ಅತ್ತ ಬಿದ್ದು ಉಳ್ಳಾಡಕ್ ಹತ್ತಿ ಬಿಟ್ಲು. ಪರಮಾತ್ಮ ಅಂದ, ಹೋಗಿ ಏನಾರ ಎಣ್ಣೀರ ಕುಡಿದಿತ್ತು, ಉರ್ಲರ ಹಾಕೊಂಡಿತ್ತು, ಬಾವಿರ ಬಿದ್ದಿತ್ತ ತಿಳ್ಕೊಂಡ ಏನ್ ಮಾಡಿದಪ್ಪ. ನಮ್ಮ ಅಪ್ಪ ಏನ್ ಮಾಡಿದ, ಇಕ್ಕಿ ಏನ್ ಹೇಳ್ತಾಳ, ಜಂಪರ್ ಪೀಸ್ ಅಂತ ಇಕ್ಕಿ ಹೇಳ್ತಾಳ. ಏ ಜಂಪರ್ ಪೀಸ್ ಯಾವಾಗ ಬಂದೈತಿ, ಅವಾಗ ಎಲ್ಲಿ ಬಂದ ಜಂಪರ್ ಪೀಸ್? ಅಲ್ಲಿ ಜಂಪರ್ ಪೀಸ್ ಬಂದದ, ಕಲಿಯುಗದೊಳಗೆ ಜಂಪರ್ ಪೀಸ್ ಬಂದದ, ಕಲಿಯುಗದೊಳಗೆ ಜಂಪರ್ ಪೀಸ್ ಬಂದದ. ಹೌದ್ರಪ್ಪ. ಪೈಲೆ ಪ್ರಥಮದಾಗ ಕುಬಸದ ಕಣ ಇತ್ತ, ಕುಬಸದ ಕಣ ಕುಬಸದ ಕಣ. ನಿಮ್ಮ ಆಯದಾಳ ಏನ ಸತ್ತಾಳೋ, 5 ನೋಡು ಮತ್ ಹೋಗ್ಕೇರಿಂದ. ಹೌದ್ರಲ್ಲ, ಏನೋ ಕುಬಸದ ಕಣ. ಹೌದ್ರಿ. ಪೈಲೆ ಪ್ರಥಮದಾಗ ಕುಬಸದ ಕಣ ಕೊಟ್ಟ ಪರಮಾತ್ಮ, ಅದ್ರ ಒಳಗ ನಮ್ಮ ಅಪ್ಪ ನೋಡಿ ಇನ್ನಾದ್ರೂ ಹೋಗಿ ಕೇಳಿದ ಹೊಲಸಬೇಕಾದ್ರೆ ಏನ್ ಮಾಡ್ತಾರ್ರಿ, ಒಳಗ ಬಗಲಾಗ ನಮ್ಮ ಅಪ್ಪನ ಕೂಣ ಇಟ್ಟ, ನಮ್ಮ ಅಪ್ಪನ ಕೂಣ ಅದ್ರಾಗ ಸಹಿತ ನಮ್ಮ ಅಪ್ಪನ ಕೂಣದ ಐತ್ರಿಪ್ಪ. ತಂಗಿ ನಿನಗ ಕೊಡಬೇಕಾದ್ರ ನಮ್ಮ ಅಪ್ಪ ಏನ್ರ ಮಾಡ್ಕೊಂಡಿತ್ತ ಅಂತ ಹೇಳಿ ತಗೋಯಿರ್ಲ ತಿಳಿಕೆ ನಿನಗೊಂದು ಸುಮ್ಮ ಬರೀ ಚಾಜ ಕೊಟ್ಟಣ, ಚಾಜ. ಮತ್ತ ನಿಮ್ಮ ಅವನ ಚಾಜ ಎಲ್ಲಿ ಬರ್ತದ, ಅಲ್ಲೆಲ್ಲಿ ಬರ್ತದ ಚಾಜ. ಎಲ್ಲೆಲ್ಲಿ ಚಾಜ ಕೊಟ್ಟಿಲ್ಲ, ಎಲ್ಲಿ ಚಾಜ ಆಗಿಲ್ಲ ನಿನಗ. ನನದಿಂದ ನಿನಗ ಚಾಜ ಆಗ್ಯದ, ನನದಿಂದ ನಿನಗ ಮುತ್ತೈತನ ಬಂದದ, ನನಗಿಂದ ನಿನಗ ಸದ್ಗತಿ ಆಗ್ಯದ. ಹೌದ್ರಲ್ಲ. ತಮ್ಮ ನಡಿಲಿ ಪದ ರೂಪದಾಗ ಒಂದು ಚೌಕ ಪದ ಹಾಡಿಕೆಯಿಂದ ಕೊಟ್ಟು ಬಿಡ್ರಿ, ಹೋಗ್ಲಿ. ಇನ್ನೊಂದು ಕೇಳ್ತಪ್ಪ. ಏನ್ ಕೇಳ್ತಮ್ಮ, ಬಸವಣ್ಣ ಕೇಳಲ್ಲ. ಒಟ್ಟು ಹೇಳಲ್ಲ ತಮ್ಮ, ಪದ ರೂಪದಾಗ ಹೇಳ್ಕೊತ ಹೋಗೋಣ. ಏನ್ ದೊಡ್ಡ ಮಾತೈತಿ, ಒಟ್ಟು ಬಿಡ್ಬೇಡ ಸಡ್ಲ. ಮಶಬನಾಳ ವಿದ್ಯಾ ಬಂದು ನೋಡ್ರಿ ಪ್ರಶ್ನೆ ನನಗ ತಂದಾಳ ಹೆಂಗ, ಗಂಗನಳ್ಳಿ ಸಭದಾಗ ಪ್ರಶ್ನೆ ನನಗ ಕೇಳ್ಯಾಳ ಹೆಂಗ, ಬಸವಣ್ಣನ ನಡುವಿನ ಜಗ್ಯಾಕ ಬಿದ್ದೈತಂತ ಹೇಳ ಸಭದ ಒಳಗ. ಏದು ವರದ ವಿದ್ಯಾ ಬಂದ ಪ್ರಶ್ನೆ ನನಗ, ಇನ್ನ ಬಸವಣ್ಣ ಎಷ್ಟ ಕೋಡ ಎದ್ದು ಮಾತ ಮಾಡಲೇಗ, ಕೊಡಗಿ 7 ಕೋಡ ಎದ್ದು ವಿದ್ಯಾ ಆದಿ ಕಾಲದಾಗ, ಏವ ಹೆಂಗ ಹೊಟ್ಟಿ ಬಂದಣ ಹುಡುಗಿ ಗೊತ್ತಿಲ್ಲ ನಿನಗ, ಪರಮೇಶ್ವರ ಕೈಲಾಸದೊಳಗ ಮಗ್ನ ತಪ ಮಾಡ್ತಿದ್ದಾಗ ಅಲ್ಲದ ಧಗದ ಬಂದ ಬ್ಯಾರೆ ಆಗೈತಿ ಒಳಗಿನ ಒಳಗ. ಪರಮೇಶ್ವರ ಏಕಾಕಾರ ತಪ ಮಾಡದಿದ್ದಾಗ ಆಗ ಶಿಲಾದ ಮುನಿಯ ಗುರುಗಳು ಹೋಗ್ಯಾರ ಅವನ ಕಡಿಗ, ಆಗ ಹೋಗಿ ಅವನ ಸೇವಾ ಮಾಡ್ಯಾರ ಆಗಿನಗಳಿಗೆ. ಸೇವಾ ಮಾಡ್ಯಾರ ಪರಮೇಶ್ವರ, ಸೇವಾ ಮಾಡಿದ ಮ್ಯಾಲ ನಮ್ಮ ಪರಮೇಶ್ವರ ಮಾಡ್ಯಾರ ಹೆಂಗ, ಒಂದ ಧಗದ ಒಂದ ಮಾಡ್ಯಾರ ನೋಡಿ ಆಗಿನ ಕ್ಷಣದಾಗ.
ಹೆಸರ ಇಟ್ಟಣ ಅವಾಗ ಇವನ ನನ್ನ ಸೇವಕ ಮಾಡ್ಬೇಕಂತ ಹೇಳ್ಯಾನ ಏನಬ್ಬ ಹುಡುಗಿ ಒಬ್ಬನ ತಯ್ಯರ ಮಾಡ್ಯನ ನೋಡ ವಿದ್ಯಾಗ ಅವನ ಹೆಸರ ಹೇಳ ಹುಡುಗಿ ನೀನು ಮುಂದಿನ ಸದನ್ಯಾಗ ಅವನ ಹೆಸರ ಹೇಳಿ ಹೋಗ ಹುಡುಗಿ ಮಶ್ಮೇಳ ನಂದೇವಾಡ ಹಾಗೆ ಬೆಟ್ಟ ಧಗದ ಮಾತ್ರ ಬ್ಯಾರೆ ಇವಾಗ ಏಳ ಕೋಡ ಎದ್ದು ಹುಡುಗಿ ಮಟ್ಟ ಮೊದಲೇಗ ಅವು ಏನೇನ ಆಗ್ಯವ ಹೇಳ್ತನ ಕೇಳ್ರಿ ಕೂಡಿದ ಸಭದಾಗ ಒಂದ ಹರ್ಯರ ಮನ್ಯಾಗ ಉಳದತಿ ಹುಡುಗಿ ಕೋಡ ಅವಾಗ ಹಾರೂರ ಮಣಿಯ ಒಳಗ ಒಂದ ಕೋಡ ಐತಿ ವಿದ್ಯಾ ಈಗ ಒಂದ ಸಮಗರ ಒಳಗ ಉಳದತಿ ಹುಡುಗಿ ಅವರ ಕೊಡದೊಳಗ ಇನ್ನೊಂದ ಕೋಡ ಹುಡುಗಿ ಮಾದರ ಮಣಿಯ ಒಳಗ ಏವೋ ಮೂರ ಅದು ವಿದ್ಯಾ ಹೇಳತನ ಕೇಳ ಎಡ ಮ್ಯಾಗ ಎನ್ನ ನಾಲ್ಕನೇ ಕೋಡ ಆಶೋದರ ಮಣಿಯಾಗ ಐತಿ ಎಡರಾಗ ಈಗ ಎರಡ ಕೋಡ ಕಾಣತಾವ ಬಸವಣ್ಣವರ್ಯಾಗ ಮೂರ ಕೋಡ ಇದ್ದು ಆಗ ದಗದ ಒಂದ ಐತ್ರಿ ಈಗ ಎನ್ನ ಎರಡಿನ ಕೋಡಿನ ಸಂಧ್ಯಾಗ ತೆಗಿ ಬಿದ್ದೈತ ಎರಡು ಕೋಡಿನ ಸಂಧಿ ಒಳಗ ಜಗ್ಗ ಯಾಕ ಬಿದ್ದ ಅಲ್ಲೊಂದು ಕೋಡ ಎತ್ತ ವಿದ್ಯಾ ಹೇಳತನ ಕೇಳ ಎಡ ಮ್ಯಾಗ ಅದು ಏನ ಆಗೈತಿ ಅಂತ ಪ್ರಶ್ನೆ ಮಾಡ್ಯಾಳ ನನಗ ಅದು ನಂದಿ ಕೋಲಾಗಿ ಮೆರಿಯತೈತಿ ಜಗತ್ತದ ಒಳಗ ಆರ ಕೋಡಿನ ಹೆಸರ ವಿದ್ಯಾ ಹೇಳಿನಿ ನಿನಗ ಸದ್ಯದಾಗ ಏನ ಇನ್ನೊಂದ ಕೋಡ ಯಾರ ಮನೆ ಆಗೈತಿ ಹೇಳವ್ವ ಹುಡುಗಿ ಇನ್ನೊಂದ ಕೋಡ ಯಾರ ಮನೆ ಆಗೈತಿ ಹೇಳವ್ವ ಗರತಿ ಪತಿ ವರತೆ ಈಕೆಯಲ್ಲಿ ಆಗೈತಂತ ಏನ ಗರತೆರ ಸುದ್ದಿ ಹೇಳತನ ಕೇಳ್ರಿ ಕೂಡಿದ ಸಭದಾಗ ಏನ ಗರತ್ಯಾರ ಅಂದ್ರ ಹೆಂಗ ಇರ್ಬೇಕ ಜಗತ್ತದ ಒಳಗ ತಲಿಯ ತುಂಬ ಶರಗ ಹಣಿ ಮೇಲೆ ಕುಂಕುಮ ಇರ್ಬೇಕ ಹಣಿ ಮ್ಯಾಗ ಕೈಯ ತುಂಬ ಹಸರ ಬಳಿಯ ಇರ್ಬೇಕ ವಿದ್ಯಾ ನೋಡ ಆಗ ಎನ್ನ ಹಸರ ಸೀರೆ ಉಡ್ಬೇಕ ಹುಡುಗಿ ನೋಡ ಇದ್ರಾಗ
ಮಾತ್ರ ಹುಡುಗಿ ಗರತೆರ ಅಳತರ ನೋಡ ಜಗತ್ತ ಏಕೆ ಗರತಿ ಅಂತ ಹೇಳಳ ನನಗ ಸ್ಟೇಜಿನ ಮ್ಯಾಗ ನಿನಗ ಗರತಿ ಲಕ್ಷಣ ಎಲ್ಲ ಹುಡುಗಿ ನಿನ್ನ ಮೇ ಮ್ಯಾಗ ಹಣಿಯ ಮ್ಯಾಲ ಮತರ ಟಿಕಳಿ ಐತಿ ವಿದ್ಯನ ಹಣಿ ಮ್ಯಾಗ ಕೈಯ ಒಳಗ ಹುಡುಗಿ ನಿನಗ ಹಸುರ ಬಳಿಯ ಎಲ್ಲ ಈಗ ನಿನಗ ನೆತ್ತಿ ಮ್ಯಾಲ ಶರಗ ಎಲ್ಲ ತಿಳ್ಕೊಯಿನ ಮ್ಯಾಗ ನನಗ ಬಂದ ಆಚರ ಹರಿಯ ಬ್ಯಾಡ ನೀನು ಏನ ಪತಿವರ್ತ್ಯಾರ ಅಂದ್ರ ಹೆಂಗ ಇರ್ತಾರ ಜಗದಾಗ ಗಂಡ ಹೇಳಿದ ಮಾತ ಕೇಳಬೇಕ ಗಂಡನ ಮನೆಯಾಗ ಗಂಡ ಹೋಗ ಅಂದ್ರ ಹೋಗಬೇಕ ಹುಡುಗಿ ತವರ ಮನೆಯಾಗ ಗಂಡ ಹೇಳಿದ ಮಾತ ನೀನು ಕೇಳಿ ನಡೆದ್ರ ಗಂಡನ ಮನೆಯಾಗ ನಿನಗ ಅವಾಗ ಪತಿವರ್ತ ಬಿರುದ ಸಿಗುತ್ತದೆ ತಿಳುಪಾಯಿನ ನಿನ್ನ ಪತಿವರ್ತ ಧರ್ಮ ಹೋಗತಿ ನೋಡ ನಿಮ್ಮ ದ್ರೌಪದಿ ದೇವಿಗೆ 5 ಮಂದಿ ಗಂಡ್ರ ಆವಾಗ ನೀನು ಒಬ್ಬನ ಗಂಡನ ಕಟ್ಟು ಘಾರ ನಿನ್ನ ಕೊಳ್ಳ ನಿನ್ನ ಆಟ ನಡೆಯುವುದಿಲ್ಲ ವಿದ್ಯಾ ನನ್ನ ಎದರೇಗ ಅಬಲೇಶ್ವರ ತಾಲೂಕ ಖಂಬಗಿ ಹೊರಗ ನೀವು ಕರೆಸಿದಾಗ ಬಂದ ಸೇವೆ ನಾನು ಮಾಡ್ತೇನೆ ನೀವು ಕರೆಸಿದಾಗ ಬಂದ ಸೇವೆ ನಾನು ಮಾಡ್ತೇನೆ ಅಕ್ಕಲಕೋಟ ತಾಲೂಕದೊಳಗ ಮಿಕ್ಕಿದ ಅಂದೇವಾಡಿ ಕಂದ ಆದಿ ನಂದಿ ಬಸವನ ನೆನದ ದಂಡ್ಯಾಗ ನನಗ ಗುರುವ ಗೈವಿಷ ಹೊರವ ಕೊಟ್ಟಣ ಗಂಗಡಿ ಒಳಗ ಕಂದ ಸುರೇಶ ಹಾಡಿ ಹೇಳಣ ಕೂಡಿದ ಸವದಾಗ ಬಾಳದಾಗಿನ ಮಾತು ನಿನಗ ಪೂರ್ತಿ ನಾನು ಹೇಳುತ್ತೇನೆ ಕಟ್ಕೊಂಡು ಹೋಗ ನೀನು ಹುಡುಗನ ಮುಂದೆ ನಡೆಸಬ್ಯಾಡ ನಿನ್ನ ಆಟ ಮಾಡಬ್ಯಾಡ ಹುಡುಗಾಟ ವಿದ್ಯಾ ಸೂರೇಶನ ಮುಂದೆ ನಡೆಸಬ್ಯಾಡ ನಿನ್ನ ಆಟ ಮಾಡಬ್ಯಾಡ ಹುಡುಗಾಟ ಹುಡುಗಿ ನಡೆಸಬ್ಯಾಡ ನಿನ್ನ ಆಟ ಮಾಡಬ್ಯಾಡ
ಹುಡುಗನ ಮುಂದೆ ನಡೆಸೋಬ್ಯಾಡು ಡಿಸ್ಕೋ ಡ್ಯಾನ್ಸ ಮಾಡಬ್ಯಾಡ ಚೊಲ್ಲೋಟ ವಿದ್ಯಾ ಸುರೇಶನ ಮುಂದೆ ನಡೆಸಬ್ಯಾಡ ನಿನ್ನಾಟ ಮಾಡಬ್ಯಾಡ ಹುಡುಗಾಟ ಹುಡುಗೆ ನನ್ನ ಮುಂದ ನಡೆಸಬ್ಯಾಡ ನಿನ್ನಾಟ ಮಾಡಬ್ಯಾಡ ಹುಡುಗಾಟ ಹುಡುಗೆ ನನ್ನ ಮುಂದ ನಡೆಸಬ್ಯಾಡ ನಿನ್ನಾಟ ಮಾಡಬ್ಯಾಡ ಹುಡುಗಾಟ ಅಂತ ಹೇಳಬ್ಯಾಡ ಸೇರೆ ಓಟ ಅಂತ ಹೇಳಬ್ಯಾಡ ಸೇರೆ ಓಟ ಯಗಸರ ಮಾನ್ಯಲ್ಲ ಹೋಗ್ಯದ ಅಂತ ಹೇಳಬ್ಯಾಡ ಸೇರೆ ಯಗಸರ ಮಾನ್ಯಲ್ಲ ಹೋಗ್ಯದ ನಿಮ್ಮ ಯೊಲ್ಲಮ್ಮ ಕೆಟ್ಟ ಹೋಗಲ ಕಾಯಮ ನಿಮ್ಮ ಯೊಲ್ಲಮ್ಮ ಕೆಟ್ಟ ಹೋಗಲ ಕಾಯಮ ಅಗಸ್ತ್ಯ ಮುನಿ ಬಂದ ಎಲ್ಲಮ್ಮನ ಹಾದ ತಗದೇಟ ಮಾಡ ಹುಡುಗಿ ಹುಡುಗೆ ನಲಬಂದ ನಲಸ ಬ್ಯಾಡ ನಿಲಾಟ ಮಾಡಬ್ಯಾಡ ಹುಡುಗಾಟ ಚಂದ್ರನ ಘೋಡ ಮಾಡಿದೆ ಹೊಡಗಾಟ ಚಂದ್ರನ ಘೋಡ ಮಾಡಿದೆ ಹೊಡಗಾಟ ಮಗನ ಮೇಲೆ ಮನಸ್ಸು ಮಾಡೋಳು ವಿದ್ಯಾಶಂತ ಚಂದ್ರನ ಘೋಡ ಮಾಡಿದೆ ಹೊಡಗಾಟ ಮಗನ ಮೇಲೆ ಮನಸ್ಸು ಮಾಡೋಳು ಹುಡುಗಿ ಅಂತ ಅಂತ ಹೊಲ ಕಟ ವಿದ್ಯಾನ ಚಟ ಚಟ ಶಾಂತ ಹೊಲ ಖಟ ಹುಡುಗಿಯು ನೀತಿ ಕೆಟ್ಟ ಚಂದ್ರನ ಭೋಗಿಸಿ ಬೋಧನ ಹರಗಿ ಮಾಡಗ್ಯಾಟ ಮಾಡಬ್ಯಾಡ ಹುಡುಗಾಟ ಹುಡುಗೆ ಏನ್ ಹೇಳ್ತಾಳೆ ಹೆಣ್ಮಗಳು ಏನಂತಾಳಪ್ಪ ತಾಯಿ ಹೌದೋ ಜಗನ ಮಾಯಿ ಹೌದೋ ತಾಯಿ ಹೌದೋ ಜಗನ ಮಾಯಿ ಹೌದೋ ಬಡ್ಡಿ ಬುಣಾದಿ ನಿರಾಕಾರಕ ನಿರಲಂಬ ಹೌದೋ ನೀರಲ್ಲಂಬ ಹೌದು ಅಂತ ಹೇಳತ್ತಾಳ ಏ ತಾಯಿ ಎಲ್ಲಿದೀನಿ ತಾಯಿ ಎದ್ರ ತಾಯಿ ಮೊದಲ ಏನ್ರ ತಾಯಿಗೆ ನೀ ಮನ್ಯಾಗ ಕಂಬಗಿ ಸುರೇಶನ್ ಮಾಡ್ಕೊಂಡಾಗ ಹೌದಲ್ಲ ಕಂಬಗಿ ಸುರೇಶನ್ ನಿನ್ನ ಪಾಸ್ ಮಾಡಿದಾಗ ಒಂದ್ ಹೇಳ್ಯಾಳಕಿ ದೃಷ್ಟಾಂತ ಹೇಳ್ಯಾಳ ತಮ್ಮ ಏನಂತ ಹೇಳ್ರಿಪ್ಪ ಏನ್ ಹೇಳ್ಯಾಳ ಏ ಸುರೇಶ ನನ್ನ ಮನೆಗೆ ನೀನ ಓಡಿ ಬಂದಿವು ಕುದುರಿಗತಿ ನಾಯಿಗಿತ್ತ ನಾಯಿ ಆಗಿ ಹೇಳಲ್ಲ ಹೇ ಹೊಚ್ಚಪ್ಯಾಲಿ ನಿನಗ ಭ್ರಮಿ ಹಿಡ್ದದ ನಿನಗ ಹುಚ್ಚ ಹಿಡ್ದದ ಹೌದೌದ್ರಿ ಏ ವಿದ್ಯಾ ನಾ ನಿನ್ನ ಮನೆಗೆ ಬಂದಿಲ್ಲ ಯಾಕೆ ನಿನ್ನ ಮನೆಗೆ ಬರ್ಬೇಕು ಏನ ಕಾರಣ ಆಗ್ಯದ ಏನ ಕೊಳೆಂ ಬಿದ್ದದ ನನಗ ನಿನಗ ಮೊದಲ ಕೂಡ ಇಲ್ಲ ಏ ತಂಗಿ ದಗದಿ ಹೆಂಗಾಗೈತಿ ಹೇಳ್ತಾನೆ ಕೇಳು ಹೌದೌದ್ರಲ್ಲ ನಿನ್ನ ತವರ ಮನೆ ಒಳಗ ನಿನಗ 15 ವರ್ಷ 18 ವರ್ಷ ನೀ ಆದಾಗ ಹೌದ್ರಿ ನಿನ್ನ ಮನೆ ಒಳಗ ತಾಯಿ ತಂದಿಗೆ ಚಿಂತೆ ಬಿದ್ದಾಗ ಅವಾಗ ವಿಚಾರ ಮಾಡ್ತಾರ ಏನಂತ ವಿಚಾರ ಮಾಡ್ತಾರ ಗಂಡ ಹೆಂಡತಿ ವಿಚಾರ ಮಾಡ್ತಾರ ಹೌದಿಲ್ಲ ಮಗಳರ ದೊಡ್ಡಕ್ಕೆ ಆಗ್ಯಾಳ ಎಲ್ಲರ ಚಲುವರ ನೋಡಿಕೆರಿಂದ ಕೊಟ್ಟು ಮದ್ವಿ ಮಾಡೋನು ಅಂತೇಳಿ ನಿಮ್ಮ ಮನಿ ಒಳಗ ತಾಯಿ ತಂದೆ ಮಾತಾಡ್ತಾರ ಹೌದ್ರಿ ಅವಾಗ ತಮ್ಮ ಏನತ್ತಾರ ನಮ್ಮ ಕಾಕನಂತವ ಬಿದ್ರಿ ಹೌದಲ್ಲ ನಮ್ಮ ಕಾಕ ಕೂತಾನಲ್ಲ ಇಲ್ಲಿ ಹೌದ್ರಿ ಏನ ಹೇಳ್ತಾನ ಬಾಂಧಕಿಯಿಂದ ವಿದ್ಯಾರಪ್ಪ ಏ ಕಾಕ
ಏನ ನನ್ನ ಮನಿ ಒಳಗ ಮಗಳ ದೊಡ್ಡ ಕೇಗಳ ಚಲುವರ ಇದ್ರ ನೋಡಪ್ಪ. ಹೌದಲ್ಲ ಎಟ್ಟಣು ದೊಡ್ಡ ತಡ ನಮ್ಮ ಕಾಕಾಗ ಏನಂದ್ರಿಪ್ಪ ಕಾಕ? ಏ ತಮಾಷಾ ಬರಾಬರಿ ಮಾಡಿದ್ವು. ಮೊನ್ನೆ ನಮ್ಮ ಊರಾಗ ಗಂಗನಳ್ಳಿಗೆ ಯಾವ ನಮ್ಮ ಆದಿನಂದಿ ಬಸವಣ್ಣನ ಜಾತ್ರೆಯಾಗ ಹೌದ್ರಿಪ್ಪ ಕಂಬಗಿ ಹುಡುಗ ಬಹಳ ಚಂದ ಇದ್ದು ತಮ್ಮ. ಬಹಳ ಚಂದ ಹಾಡಿಕೆ ಮಾಡ್ತಿದ್ದ, ಬಹಳ ಚಂದ ಕುಡಿದು ಆಡ್ತಿದ್ದ. ಹೌದ್ರಪ್ಪ ಹೆಂಗ ಹೊಕ್ಕಳ ನೋಡ್ಲಿ ಮನ್ಯಾಗ ಮುದಿಗೆ ಸತ್ತಾರಗತ್ತೆ. ನಿನ್ನ ತಟ್ಟು ತೆಗಿ ಅಂದಿನ ನಿನ್ನ ಏನು ಮಾತಾಡ್ತೈತಿ ಬಾಯಿಗೆ ತಾಳಿಲ್ಲ ತಂತಿಲ್ಲ, ಎಲ್ಲಿ ಮಾತಾಡ್ತೈತೆ ಏನು ಸುದ್ದಿ ತಮ್ಮ. ಹೆಂಗಾಗೈತಿ ಅಂದ್ರ ಹುಡುಗ ಏನಾದ್ರಿ ಅವಾಗ ವಿದ್ಯಾ ನಮ್ಮ ಕಾಕ ಹೇಳಿದಾಗ ನಿಮ್ಮ ಅಪ್ಪಗೆ ತಲೆಯಾಗ ಬೆತ್ತು ನೋಡ್ರಿ ನಾದ. ಹೌದ್ರಿಪ್ಪ ಅವಾಗ ಏನ್ ಮಾಡ್ತಾನ ನಮ್ಮ ಮಾಮ ಹೋಗಿ ನಮ್ಮ ಅಕ್ಕನ ಮುಂದೆ ಹೇಳಿದ. ಹೌದಲ್ಲ ಏ ಕಂಬಗಿ ಒಳಗ ಸುರೇಶ ಬಾಳ ಚಂದ ಅದಾನತ್ತ, ಮತ್ ನೋಡಾಕ ಬಾಳ ಚಂದ ಅದನ್ನ ಹಾಡಿಕೆ ಮಾಡ್ತಾನ, ಹುಡುಗ ದೊಡ್ಡ ಪುಟ್ಟ ಅದನ್ನ ದಾಡಿಸಿ ಅದಾನ. ಹೌದ್ರಿ ಮತ್ತ ಕೊಟ್ಟು ಮದುವೆ ಮಾಡಿಬಿಡು ನಾಳ. ಇಟ್ಟು ಅನ್ನೋದು ಈಕಿ ಕೇಳ್ಕೊಂಡಿದ್ಲಿ ಕಿಡಿಕ್ಯಾಗನೆ ತಿಕ್ಕಿ ಈಕಿ ಕರಿಮಾರಿ ಕೂತಾಡ್ಲೆ ಕಾಳವು. ಹೌದ್ರಲ್ಲ ನನಗೆ ಹೇಳ್ತಾಳ, ಏ ಮಹಿಷಾಸುರನ ಹೊಡೆದಕ್ಕೆ ಅಂದ ನಮ್ಮವ್ವ ಮಹಿಷಾಸುರ ಮರ್ದಿನಿಯಾಗಿ ಹೇಳತ್ತ. ಮರ್ದಿನಿ ಎಲ್ಲಿ ತಂದಿ ಯಾವಾರ ಎಲ್ಲಿದೇನ ತಂದು ಹೇಳ್ತೀನಿ ನನಗ. ಏ ತಮ್ಮ ಇಲ್ಲಿ ಒಂದು ದಗದಾಗೈತಿ ತಮ್ಮ. ಹೆಂಗಾಗೈತಿ ಮಾಸ್ತರ? ಇದನ್ನ ಈ ಮದುವೆ ವಿಷಯ ಹೇಳೋಣ ತಮ್ಮ. ಹೌದ್ರಲ್ಲ ಅವಾಗ ತಂಗಿ ನಿಮ್ಮ ಅಪ್ಪ ನನಗೆ ಫೋನ್ ಹಚ್ಚಿದಾಗ ಹೌದ್ರಿ ಯಾರಿಗೆ ಫೋನ್ ಹಚ್ತಾನ? ನಮ್ಮ ಕಾಕಾಗ ಫೋನ್ ಹಚ್ತಾನ. ಕಾಕಾಗ ಫೋನ್ ಹಚ್ತಾನ. ಕಾಕಾಗ ಫೋನ್ ಹಚ್ಚಿ ಏನ್ ಹೇಳ್ತಾನ? ಮತ್ತ ನಮಗರ ಹುಡುಗ ಬಹಳ ಮನಸ್ಸಿಗೆ ಬಂದಾನ, ಮತ್ತ ಹುಡುಗನ ಗುಣಪಣ ಎಲ್ಲ ಚಲೋ ಇದ್ರೆ ಕರ್ಕೊಂಡ್ ಬಾ. ಇವ್ ಕಾಕ ಬಂದ ನನ್ನ ಮನೆಗೆ ಬರ್ತಾನ. ಮನೆಗೆ ಬಂದಾಗ ಮೊದಲು ಫೋನ್ ಹಚ್ಚಿದವ್ರು ಯಾರ್ರಿ? ಆಕಿನ ಹಚ್ಚಲ್ಲ. ಹುಡುಗನ ಕರ್ಕೊಂಡು ಬಾ ಅಂತ ಹೇಳಿದವ್ರು ಅವರ ಇಲ್ಲ. ಹುಡುಗನ ಕರ್ಕೊಂಡು ಬಾ ಅಂತ ಹೇಳಿದವ್ರು ಯಾರು? ಅವರಲ್ಲ. ಆಕಿಗೆ ನಾ ಫೋನ್ ಹಚ್ಚಿಲ್ಲ, ಟಪಾಲ ಬರೆದಿಲ್ಲ, ಮೆಸೇಜ್ ಕಳಿಸಿಲ್ಲ, ನಿನಗೆ ಏನೇನು ಹಲೋ ಅಂದಿಲ್ಲ, ಹಾಯ್ ಅಂದಿಲ್ಲ, ಟಾಟಾ ಅಂದಿಲ್ಲ, ಬಾಯ್ ಬಾಯ್ ಅಂದಿಲ್ಲ, ನಿನ್ನ ನೋಡೇ ಇಲ್ಲ, ನಿನ್ನ ನೋಡಿಲ್ಲ, ನಿನ್ನ ಮೋತಿಗೆ ಬೆಂಕಿ ಹಚ್ಚಿಲ್ಲ. ಹೌದ್ರಲ್ಲ ಬಾಳೆ ಕೇಳಿದ್ರೆ ಟಿಮ್ ಟಿಮ್ ಹೈ. ಯಾಕೆ ನೀನ್ ನೋಡ್ಬೇಕಾದ್ರೆ ಏನು ಕೊಳೆ ಬಿದ್ದೈತಿ ನನಗ? ಅವಾಗ ತಮ್ಮ ಅವಾಗ ನನಗೆ ಹೇಳಿದಾಗ ನಾ ಅವಾಗ ಹೆಂಗ ಹೋಗಿ ಮಾಸ್ತರ? ಅವಾಗ ಸೂಟ್ ಬೂಟ್ ಹಾಕೊಂಡ ಅವಾಗ ಕಾರ್ ಗಾಡಿಯಾಗ ಹೋಗ್ಯಾನ ಸುರೇಶ್ ನಮ್ಮ ಮುತ್ಯಾನ ಕರ್ಕೊಂಡ. ಹೌದ್ರಿ ಅವಾಗ ಕರ್ಕೊಂಡು ಹೋಗಾಗ ತಮ್ಮ ಒಂದು ದಗದಾಗತ್ತದ. ಏನಾಕತಿ? ಮತ್ತ ಬಾಳಿ ಹಣ್ಣು ನನ್ನ ಮರಿ 11 ಬಾಳಿ ಹಣ್ಣು ಇಕ್ಕಿ ಉಡ್ಯಾಗ ನನ್ನ ಬಾಳಿ ಹಣ್ಣ ಬೇಕು. ಬಾಳಿ ಹಣ್ಣ 11 ಬಾಳಿ ಹಣ್ಣು ಬೇಕಿಲಿಕ್ಕ 13 ಬೇಕಿಲಿಕ್ಕಂದ್ರ 15 ಬೇಕು. ಕೊರಿನ ಬೇಕ್ರಿ ಮತ್ತವು ಕೊರಿನ ಬೇಕಾವ. ಬಾಳಿ ಹಣ್ಣು ತಗೊಂಡ ಮತ್ತಿಕ್ಕಿಗೆ 5 ಮಳ ಒಂದು ಮಾರು ಹೂ ನಾನು ಬೇಕ. ಹೌದ್ರಲ್ಲ ಮಾಸ್ತರ? ನೀನು ತಲೆಯಾಗ ಮುಡ್ಕೊಳ್ಳಾಕ ಆಟ ಸುರೇಶ್ ಬರ್ತಾನ ಅನ್ನೋದು ಸುದ್ದಿ ಕೇಳಿ ಏನ್ ಮಾಡ್ತಾಳ? ಏಕೆ ಏನ ಲಿಪ್ಟಿಕ್ ಹಚ್ಚುದು, ಏನ ಪೌಡರ್ ಹಚ್ಚುದು, ಏನ ಸಾಬನ್ ಹಚ್ಚುದು, ಲಾಯ್ಬಾಯ್ ಸಾಬನ್ ಏನ್, ಯಾವ ಸಂತೂರ್ ಸಾಬನ್ ಏನ, ಎಲ್ಲಾ ಸಾಬನ ಹಚ್ಚಿ ಕೆರೆದು ಹಿಕ್ಕಿ ಬೆಳ್ಳಗಾಗಕ್ಕೆ ನನಗ ತೋರ್ಸಾಕ. ಯಾಕ? ಮೋತಿ ಅವಾಗ ತಮ್ಮ ಈ ಹುಡುಗ ಹೋದಂದ್ರಣ ನಮ್ಮ ಮುತ್ಯ ಹೇಳ್ತಾನ. ನಾವು ತಂಗಿ ಅಲ್ಲಿ ಕೂತಾನ ಹುಡುಗ ಅವನ ನೋಡ ಆಗವ ನೀನ್. ಹೌದಿಲ್ಲ ಅವಾಗ ಈಕಿ ವಿದ್ಯಾನ ನೋಡಿ ಕಿಸಕ್ನ ಹಲ್ಲು ಕಿಸ ತಲಿ ತಳಗ ಮಾಡ್ತಾಳ. ಅಟ್ಟ ಮುಗಳಾಗಿ ನಗದಿರ್ತಾಳ. ಅವಾಗ ತಂಗಿನ ಎಸ್ ಅಂದ್ರ ಎಸ್, ಇಲಿಕ ನೋ ಅಂದ್ರ ಪೀಚ ಸರ್ಕ ಕೊತ್ತಿ ಮಾತಿದ ಗಗ್ನ ಹರ್ಕೊತ ತವ್ರ ಮನ್ಯಾಗ ಮಾತೆಲ್ಲ ಅಳಗಿತ ಪೌಡರ್ ಅದು ಮಾರಿದ. ಹುಚ್ಚ ಪ್ಯಾಲಿ ನನ್ನ ಸುದ್ದಿ ಕೇಳಿದ್ರ ಬರೀ ಪೌಡರ್ ಲಿಪ್ಟಿಕ್ ಹಚ್ಕೊಂಡು ಬಂದಿ. ಹೌದಿಲ್ಲ ಮತ್ತ ನೀ ಹೆಂಗ ದೊಡ್ಡಕ್ಕೆ ಆಗತಿ? ನಾ ಏನೋ ಪೌಡರ್ ಹಚ್ಚಿನೋ, ಶಾಂಪೂ ಹಚ್ಚಿನೋ, ಏನು ಬೇತಾಲಿ ತಕೊಂಡು ಬಂದನು, ಬರೀ ನಾನು ವರ್ಣನ ನೋಡಿ ನಾನು ಮೇಕಟ್ ನೋಡಿ ಹುಡುಗ ಚಂದ ಅದನತ್ತ ನಿಮ್ಮ ಮನ್ಯಾಗ ಕೊಟ್ಟಾರ. ಕರೆ ಆಯ್ತು ಮಾಸ್ತರ. ನಾನು ಯಾಕೆ ತೊಳ್ಕೊಬೇಕಾಗೈತಿ? ಎದಕ್ಕೆ ಕೊಳಕ್ ತೊಳ್ಕೊಬೇಕಾಗೈತಿ? ಕೊಳಕ ದೇಹಕ್ಕ ಜಳಕ್ಕೆ ಯಾಕಂದಾರ. ಮುಂದೆ ಏನ್ ಮಾಡ್ತಾರ? ಅವಾಗ ಏನಾಗತ್ತದ್ರಿ? ಏನಾಗತ್ರಿಪ್ಪ? ಪಾಸ್ ಹುಡುಗಿ ಬತ್ತು. ಅವಾಗ 5 ಮಂದಿ ಅವುಗಳು ಬರ್ತಾರ ನೋಡ್ರಿ, ಅವ್ರ ಅವ್ವಗಳು ಬರ್ತಾರಲ್ರಿ. ತಂಗಿ ಬಾ ಒಳಗ ದೇವ್ರ ಕೋಲ್ಯಾಗ ಎತ್ತ ಏನದ ಶಿರಿ ಎದಕ್ರಿ? ಎಬ್ಬಿಸಿ ಕೇರಿಂದ ಕಾಲ ಬಳ ಚೆಕ್ ಮಾಡುದು, ಚೆಕ್ ಮಾಡುದು. ನೀನ್ ಎಲ್ಲಾ ತರ ಚೆಕ್ ಮಾಡಿ ಕೇಳಿದ ನಿಮ್ಮ ಅವುಗಳು ಚೆಕ್ ಮಾಡಿ ಕೇಳಿದ ನನ್ನ ಮನೆಗೆ ತರ್ತಾರ. ಹೌದ್ರಪ್ಪ? ನಮ್ಮನ್ನ ಯಾರು ಚೆಕ್ ಮಾಡ್ಯಾರೇನ್ರಿ ಕಾಕ? ಒಟ್ಟ ಚೆಕ್ ಮಾಡಿಲ್ಲ. ಯಾರು ಚೆಕ್ ಮಾಡ್ಯಾರ? ನಮ್ಮನ್ನ ಬಳ ಚೆಕ್ ಮಾಡ್ಯಾರೋ, ಕಾಲು ಚೆಕ್ ಮಾಡ್ಯಾರೋ, ಕೈ ಚೆಕ್ ಮಾಡ್ಯಾರೋ. ಹೌದಿಲ್ಲ. ಮತ್ತ ನೀ ದೊಡ್ಡಕ್ಕಿದ್ರ ನಿನ್ ಯಾಕೆ ಚೆಕ್ ಮಾಡಿದ್ರು? ಹುಚ್ಚಿ ಹೆಣ್ಣು ಹುಟ್ಟಿದ್ರ ಮನಿ ಒಳಗ ಒಂದು ಹೊಣ್ಣು ಹುಟ್ಟಿದಂಗ, ಹೆಣ್ಣು ಹುಟ್ಟಿದ್ರ ಒಂದು ಹೆಣ್ಣು ಹುಟ್ಟಿದಂಗ. ಗಂಡಸ ಮಕ್ಕಳ ಅಂಗವಿಕಲ ಆಗಲಿ, ಕುಂಟ್ರ ಆಗಲಿ ಅವ ಅಣ್ಣ ಕರೆಕ್ಟ್ ಐತತ. ನಾವು ನಾ ಕುಡಕಿದ್ರು ಸಹಿತ ನನಗ ಬಂಗಾರ ಅಂತ ಹೆಂಟ್ ಸಿಕ್ಕಳತ್ತ. ನಾವು ಹೌದ್ರಲ್ಲ? ಕರೆ ಐತೆ ಸುಳ್ಳೈತೆ? ನಾನು ಕರೆ ಐತ್ರಿ.
ಹೌದು ಹುಲಿ ಆತಾನ ಯಾಕಂದ್ರ ನೋಡು ದಗದ ತಂಗಿ ಬೇರೆ ಬೇರೆ ಅದಾವ. ಹೌದ್ರಿ ಯಾಕಂದ್ರ ನೋಡು ನಿನ್ನ ಮನೆಗೆ ನಾ ಬಂದಿಲ್ಲ. ಪೈಲೆ ಪ್ರಥಮದಾಗ ಎಲ್ಲಿ ಕೈಲಾಸದಾಗ ಪಾರ್ವತಿ ಓಡಿ ನಮ್ಮ ಅಪ್ಪನ ಓಡಿ ಬಂದಾಳ. ಬಂದಾಳಲ್ಲ ಇದು ಅಲ್ಲಾರ್ದ ತಂಗಿ ಯಾವ ನಮ್ಮ ಅಪ್ಪ ಯಾರು ಶ್ರೀರಾಮ ತ್ರೇತಾಯುಗದಾಗನೆ ಶ್ರೀರಾಮ ವಿಷ್ಣು ರೂಪವನ್ನ ಧಾರಣ ಮಾಡಿ ಒಳ್ಳೆ ಅವತಾರಕ್ಕೆ ಹುಟ್ಟಿ ಬಂದ ನಾನು ಶ್ರೀರಾಮಚಂದ್ರ. ಅವಾಗ ನಿಮ್ಮವು ಸೀತಾ ಓಡಿ ಬಂದ ಕೇಳಿದ ನಮ್ಮ ಬೇಕು ನನ್ನ ರಾಮತ್ತ ಬೆನ್ನ ಹತ್ತಿ ಬಂದಾಳ. ಏನು ದ್ವಾಪರ ಯುಗದಾಗ ಕೃಷ್ಣ ಪರಮಾತ್ಮ ಹುಟ್ಟಿ ಬಂದ. ಹೌದ್ರಿಪ್ಪ ಕೃಷ್ಣ ಪರಮಾತ್ಮ ಹುಟ್ಟಿದ್ರ ವಿದ್ಯಾ 16,000 ಹೆಂಡ್ರೆಲ್ಲ ನಮ್ಮ ಕೃಷ್ಣ ಪರಮಾತ್ಮ ಅಂತ ಓಡಿ ಬಂದಾರ. 8 ಮಂದಿ ಪಟ್ಟದರ್ಶಿಯರು ಓಡಿ ಬಂದಾರ. ಹೌದ್ರಿ ಇದು ಅಲ್ಲದ ನನ್ನ ಬಾಲ ಬ್ರಹ್ಮಚಾರಿ ಹನುಮಂತ. ನನ್ನ ಬಾಲ ಬ್ರಹ್ಮಚಾರಿ ಹನುಮಂತಗೆ 8 ಮಂದಿ ಹೆಂಡ್ರು 12,000 ಮಂದಿ ಹೆಂಡ್ರು. ಹೌದ್ರಿಪ್ಪ ನನಗಾದ್ರೂ ಈ ಸದ್ಯದಾಗ 2 ಹೆಂಡ್ರು ಅದಾರ. ಬರೋಬ್ಬರಿ ಐತ್ರಲ್ಲ. ನಿನಗೆ ಎಷ್ಟು ಮಂದಿ ಅದಾರ ತಮ್ಮ? ನಮಗೊಂದ್ 2 ಅದಾರ್ರಿ. ನಿನಗ ತಮ್ಮ? ನಮಗೇನ್ ಹೇಳ್ರಿ, ನಿನಗ 5 ಮಂದಿ ಅದಾರನ? ಏ ವಿದ್ಯಾ ನಿನಗೆ ಹೇಳ್ತಾನ ಕೇಳು. ಹೆಂಗೈತಿ ಅಂದ್ರ ಕಂಬಗಿ ಸುರೇಶ್ 1 ಅಲ್ಲ 2 ಅಲ್ಲ 3 ಅಲ್ಲ 5 ಅಲ್ಲ 10 ಆಗಕ್ಕೆ ಪರ್ಮಿಷನ್ ಐತಿ ಕಂಬಗಿ ಹುಡುಗನ ಹತ್ರ. ಹೌದ್ರಿ ಮಾಸ್ತರ. ಹೊಳ್ಳಿ ನೋಡ ತಂಗಿ ಗಾಡಿ ಒಂದು ಹಳಿದಾತಂದ್ರ ಹೊಳ್ಳಿ ಸೋರಮ್ ಡಿಲಿವರಿ ತರ್ತಾನ ಕಂಬಗಿ ಹುಡುಗ. ಅಲ್ಲೇ ಬಿಡು.